ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಡಿಯರ್ ಟೀಚರ್ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ದೀರಿ ಸರ್, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಕ್ಲಾಸಸ್ ಮಾಡಿ ಅಂತೇಳಿ. ಸ್ನೇಹಿತರೆ, ನಾನು ನಿಮಗೆ ಡೈಲಿ ಒಂದೇ ಕ್ಲಾಸ್ ಮಾಡಿದರೂ ಕೂಡ ಆ ಕ್ಲಾಸಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಏನೆಲ್ಲ ಇಂಪಾರ್ಟೆನ್ಸ್ ಕೊಡಬೇಕು ಆ ಒಂದು ಇಂಪಾರ್ಟೆನ್ಸನ್ನು ಕೊಡ್ತಾ ಕ್ಲಾಸಸ್ಸನ್ನು ಮಾಡ್ತಾಯಿದ್ದೀನಿ. ನಿಮಗೆ ಏನು ಗೊತ್ತಾ, ಯಾವ ಥರ ಕ್ವಶನ್ಸ್ ಬರ್ತವೆ ಅನ್ನೋದು ಬೇಡ, ನಾವು ಯಾವ ಥರ ರೆಡಿ ಆಗಬೇಕು ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಳ್ಳೋಣ. ಎಸ್, ಲೆಟ್ಸ್ ಬಿಗಿನ್ ದಿಸ್ ಕ್ಲಾಸ್. ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ 15 ಹೈ ವ್ಯಾಲ್ಯೂ ಅಡ್ವಾನ್ಸ್ಡ್ ರೂಲ್ಸ್. ಸ್ನೇಹಿತರೆ, ನಾನು ನಿಮಗೆ ಹೇಳಿದ್ದೀನಿ, ಬೇಸಿಕ್ಕು, ಇಂಟರ್ಮೀಡಿಯೇಟು, ಅಡ್ವಾನ್ಸ್ ಅಂತ ಇರುತ್ತೆ. ಯಾವುದೇ ಸಬ್ಜೆಕ್ಟ್ ಆದರೂ ಕೂಡ ಬೇಸಿಕ್ಕು, ಇಂಟರ್ಮೀಡಿಯೇಟು, ಅಡ್ವಾನ್ಸ್ ಅಂತ ಇರುತ್ತೆ. ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಡ್ವಾನ್ಸ್ಡ್ ರೂಲ್ಸ್. ಅರ್ಥ ಆಗ್ತಿದೆಯಾ? ನೋಡಿ, ಈ 15 ರೂಲ್ಸ್ಗಳಲ್ಲಿ ಯಾವ ರೀತಿ ನಾವು ಆ ವರ್ಬನ್ನು ಅಥವಾ ವರ್ಬಿಗೆ ಸಂಬಂಧಿಸಿದ್ದಾಗಿರ್ಬೋದು, ಪ್ರಿಪೋಸಿಷನ್ಗೆ ಸಂಬಂಧಿಸಿದ್ದಾಗಿರ್ಬೋದು, ಅಥವಾ ಅಡ್ಜೆಕ್ಟಿವ್ ಸಂಬಂಧಿಸಿದ್ದಾಗಿರ್ಬೋದು, ಈ ಥರದನ್ನೆಲ್ಲ ನಾನು ಇವತ್ತು ಡಿಸ್ಕಷನ್ ಮಾಡ್ತೀನಿ. ಓಕೆ, ಫಸ್ಟ್ ಒನ್ ನೋಡಿ, ನೀದರ್ ಮತ್ತು ನಾರ್ ಬಂದಾಗ ವರ್ಬ್ ಅಗ್ರೀಸ್ ವಿತ್ ಸಬ್ಜೆಕ್ಟ್ ನಿಯರ್ ಟು ಇಟ್. ನೋಡಿ, ಇದನ್ನು ನಾನು ನಿಮಗೆ ನೆಕ್ಸ್ಟು MCQಗಳ ಮೂಲಕ ನಾನು ನಿಮಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇವಾಗ ನೋಡಿ, ಈ ನೀದರ್ ಮತ್ತು ನಾರ್ ಬಂದಾಗ ಆ ವರ್ಬ್ ಏನಾಗುತ್ತೆ ಗೊತ್ತಾ, ಆ ನಿಯರೆಸ್ಟ್ ಸಬ್ಜೆಕ್ಟಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀದರ್ ಹಿ ನಾರ್ ಹಿಸ್ ಫ್ರೆಂಡ್ಸ್ ಅಂತ ಬರುತ್ತೆ ಅಂದ್ಕೊಳ್ಳಿ. ನೀದರ್ ಹಿ ನಾರ್ ಹಿಸ್ ಫ್ರೆಂಡ್ಸ್ ಅಂತ ಬಂತು. ಫ್ರೆಂಡ್ಸ್ ಅಂತ ಬಂದಾಗ, ಫ್ರೆಂಡ್ಸ್ ಅನ್ನೋದು ಪ್ಲ್ಯೂರಲ್ ಅಲ್ವಾ, ಸಬ್ಜೆಕ್ಟು ಪ್ಲ್ಯೂರಲ್ ವರ್ಬನ್ನು ತಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು ಇದನ್ನು. ನೆಕ್ಸ್ಟು ಎರಡನೇ ರೂಲ್ಸ್ ನೋಡಿ, ನಾಟ್ ಓನ್ಲಿ, ಹಾರ್ಡ್ಲಿ, ರೇರ್ಲಿ ಇದ್ದಾಗ ರಿಕ್ವೈರ್ ಸಬ್ಜೆಕ್ಟ್ ಆಕ್ಸಿಲರಿ ಇನ್ವರ್ಷನ್ ವೆನ್ ಫ್ರಾಂಟೆಡ್ ಅಂಥೇಳಿ ಬರುತ್ತೆ. ನೋಡಿ, ಇಲ್ಲಿ ಹಾರ್ಡ್ಲಿ ಅಂತ ಇದ್ದಾಗ, ರೇರ್ಲಿ ಅಂತ ಇದ್ದಾಗ, ನಾಟ್ ಓನ್ಲಿ ಅಂತ ಇದ್ದಾಗ ನಾವು ಈ ಒಂದು ಸೆಂಟೆನ್ಸ್ಗಳು ಏನಾಗ್ತವೆ ಅಂತ ಹೇಳಿದ್ರೆ, ಅಲ್ಲಿ ಸಬ್ಜೆಕ್ಟಿಗೆ ಈ ಆಕ್ಸಿಲರಿ ವರ್ಬ್ ಏನಾಗ್ತವೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಹಾರ್ಡ್ಲಿ ಅಂತ ಇದ್ದಾಗ, ರೇರ್ಲಿ ಅಂತ ಇದ್ದಾಗ ಅದು ನೆಗೆಟಿವ್ ಸೆನ್ಸನ್ನು ಕೊಡ್ತಾ ಇರ್ತವೆ. ಸೊ ಅವಾಗ ಆಕ್ಸಿಲರಿ ವರ್ಬ್ ಇನ್ವರ್ಷನ್ ಆಗುತ್ತೆ ಅಂಥೇಳಿ. ಆ ಇನ್ವರ್ಷನ್ ಅಂದರೆ ಏನು ಅಂತೇಳಿ ನಾನು ನೆಕ್ಸ್ಟ್ MCQ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ ನಿಮಗೆ. ನೆಕ್ಸ್ಟು ಈ ಮೂರನೇ ರೂಲ್ ನೋಡಿ, ಫಿಕ್ಸ್ಡ್ ಪೇರ್ಸ್. ನೋ ಸೂನರ್ ಬಂದ ಮೇಲೆ ನೆಕ್ಸ್ಟು ದ್ಯಾನೇ ಬರಬೇಕು. ನೆಕ್ಸ್ಟು ದ್ಯಾನೇ ಇರಬೇಕು. ಹಾರ್ಡ್ಲಿ, ಸ್ಕೇರ್ಸ್ಲಿ ಬಂದ ಮೇಲೆ ನೆಕ್ಸ್ಟ್ ವೆನ್ನೇ ಇರಬೇಕು. ಇದು ಇಂಪಾರ್ಟೆಂಟು. ಸೆಂಟೆನ್ಸಲ್ಲಿ ನೋ ಸೂನರ್ ಇತ್ತಾ, ನೆಕ್ಸ್ಟ್ ಬರಬೇಕು ದ್ಯಾನೇ ಬರಬೇಕು. ಸೆಂಟೆನ್ಸಲ್ಲಿ ಹಾರ್ಡ್ಲಿ, ಸ್ಕೇರ್ಸ್ಲಿ ಇತ್ತಾ, ನೆಕ್ಸ್ಟ್ ವೆನ್ನೇ ಬರಬೇಕು. ಓಕೆ, ಅರ್ಥ ಆಯ್ತಾ? ಓಕೆ, ಇನ್ನು ನಾಲ್ಕನೇ ರೂಲ್ ಏನು ಹೇಳುತ್ತೆ ನೋಡಿ, ಈ ಸಬ್ಜೆಕ್ಟಿವ್ ಅಂತ ಹೇಳಿ ಬರುತ್ತೆ. ಸಬ್ಜೆಕ್ಟಿವ್ ಅಂತ ಹೇಳಿದ್ರೆ, ಇಟ್ ಈಸ್ ಎಸೆನ್ಷಿಯಲ್ ದಟ್ ಸಬ್ಜೆಕ್ಟ್ ಬೇಸ್ ವರ್ಬ್ ಆರ್ ಇನ್ಫಿನಿಟಿವ್ ಅಂತ ಹೇಳಿ ಕರಿತೀವಿ. ಬೇರ್ ಇನ್ಫಿನಿಟಿವ್, ಇದನ್ನು ಸಬ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಇದನ್ನು ಕೂಡ ನಾನು ನಿಮಗೆ ಅದು ಬಂದಾಗ ಇದು ಸಬ್ಜೆಕ್ಟಿವ್ ಅಂತ ಹೇಳಿ ಹೇಳ್ತೀನಿ. ನಾನು ಸಬ್ಜೆಕ್ಟಿವ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ತೋರಿಸ್ತೀನಿ. ಇನ್ನು ಐದನೇ ರೂಲ್ ನೋಡಿ, ಅನ್ರಿಯಲ್ ಪ್ರಿಫರೆನ್ಸಸ್ ಅಂತ ಹೇಳಿ. ಅನ್ರಿಯಲ್ ಪ್ರಿಫರೆನ್ಸಸ್, ವುಡ್ ರ್ಯಾದರ್ ಅಂತ ಬಂದಾಗ ನೆಕ್ಸ್ಟ್ ಸಬ್ಜೆಕ್ಟ್ ಬಂದ ಮೇಲೆ ಪಾಸ್ಟ್ ಟೆನ್ಸಿನ ವರ್ಬೇ ಇರಬೇಕು. ಅರ್ಥ ಆಗ್ತಿದೆಯಾ? V2ನೇ ಇರಬೇಕು. ಇದು ನೆನಪಿರ್ಬೇಕು ನಿಮಗೆ. ವುಡ್ ರ್ಯಾದರ್ ಅಂತ ಬಂದಮೇಲೆ ಸಬ್ಜೆಕ್ಟ್ ಬರುತ್ತೆ, ಸಬ್ಜೆಕ್ಟ್ ಬಂದಮೇಲೆ V2ದೇ ವರ್ಬ್ ಇರಬೇಕು. ಇದು ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮೇಕ್ ಎ ನೋಟ್, ಒಂದು ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಇನ್ನು ಸಿಕ್ಸ್ತ್ ರೂಲ್ಸ್ ಏನು ಹೇಳ್ತಾ ಇದೆ ನೋಡಿ, ಹೈ ಟೈಮ್, ಇಟ್ಸ್ ಟೈಮ್, ಹೈ ಟೈಮ್, ಅಥವಾ ಇಟ್ಸ್ ಟೈಮ್ ಅಂತ ಅಂದರು, ಅಥವಾ ಹೈ ಟೈಮ್ ಅಂತ ಅಂದರೂ ಕೂಡ ನೆಕ್ಸ್ಟ್ ಸಬ್ಜೆಕ್ಟ್ ಬರುತ್ತೆ, ಸಿಂಪಲ್ ಪಾಸ್ಟ್. ಇಲ್ಲೂ ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ V2 ವರ್ಬೇ ಇರಬೇಕು ಅಂತ ಹೇಳಿ ಹೇಳ್ತಾ ಇದೆ. ನೆಕ್ಸ್ಟ್ ಏಳನೇ ರೂಲ್ ನೋಡಿ, ಲ್ಯಾಟಿನ್ ಅಡ್ಜೆಕ್ಟಿವ್ಸ್ ಇದೆ. ಸೀನಿಯರು, ಜೂನಿಯರು, ಸುಪೀರಿಯರು, ಇನ್ಫೀರಿಯರು, ಎಕ್ಸ್ಟೀರಿಯರು. ಅರ್ಥ ಆಗ್ತಿದೆಯಾ? ಇವೆಲ್ಲ ಈ IR ಇವೆಲ್ಲ ಇದ್ದಾಗ ಧ್ಯಾನ್ ಬರಲ್ಲ. ಅಡ್ಜೆಕ್ಟಿವ್ಸಿಗೆ ಏನು ಬರಿತೀವಿ ಗೊತ್ತಾ? ಟಾಲರ್ ದ್ಯಾನ್ ಅಂತ ಬರಿತೀವಿ. ಆದರೆ ಇವು ಇದ್ದಾಗ, ಹಿ ಈಸ್
ಸೀನಿಯರ್ ದ್ಯಾನ್ ಮೀ ಅಲ್ಲ, ಸೀನಿಯರ್ ಟು ಮೀ, ಜೂನಿಯರ್ ಟು ಮೀ, ಸುಪೀರಿಯರ್ ಟು ಮೀ, ಇನ್ಫೀರಿಯರ್ ಟು ಮೀ. ಟು ಬರಬೇಕು, ನಾಟ್ ದ್ಯಾನ್ ಬರಬಾರ್ದು ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ 8ನೇದು ನೋಡಿ, ಈ ಪ್ರಿಫರ್ ಇದ್ದಾಗ ಐ ಪ್ರಿಫರ್ ಕಾಫಿ ಟು ಟೀ ಅಂತಲೇ ಬಳಸಬೇಕು. ಅರ್ಥ ಆಗ್ತಿದೆಯಾ? ಕಾಫಿ ಟು ಟೀ ಅಂತಲೇ ಬಳಸಬೇಕು. ಐ ಪ್ರಿಫರ್ ಟೀ ಟು ಕಾಫಿ ಅಂತಲೇ ಬಳಸಬೇಕು. ನಾ ಕಾಫಿ ಅಥವಾ ಟೀ ಇಷ್ಟಪಡ್ತೀನಿ ಅಂಥೇಳಿ ಅವಾಗ ಹೇಳಬೇಕು. ಅರ್ಥ ಆಗ್ತಿದೆಯಾ? ಇಲ್ಲಿ ಪ್ರಿಫರ್ ಬಂದಾಗ ಟು ಬರಬೇಕು ಅನ್ನೋದು ರೂಲ್ಸ್ ಇದು. ನೆಕ್ಸ್ಟ್ 9ನೇ ರೂಲ್ಸ್ ನೋಡಿ, ಸ್ಟಾಪ್. ಇಲ್ಲಿ ಜೆರೆಂಡ್ ಅಥವಾ ಸೀಸ್ ಆ್ಯಕ್ಟಿವಿಟಿ ಇದ್ದಾಗ ಏನಾಗುತ್ತೆ, ಟು ಇನ್ಫಿನಿಟಿವ್ ಬರುತ್ತೆ ಅಂತೇಳಿ. ಪಾಸ್ ಟು ಡೂ ಸಮಥಿಂಗ್ ಅಂತೇಳಿ. ಪಾಸ್ ಟು ಡೂ ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಾಸ್ ಬಂತು, ನೆಕ್ಸ್ಟ್ ಟು ಡೂ ಸಮಥಿಂಗ್ ಅಂತೇಳಿ ಬಂತು. ಅಂದರೆ ಈ ಜೆರೆಂಡ್ ಅಂತ ಹೇಳಿದ್ರೆ ಏನು ಗೊತ್ತಾ? ಜೆರೆಂಡ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಸ್ಟಾಪ್ ಪ್ಲಸ್ ಇಲ್ಲಿ ಪ್ಲಸ್ ನೋಡಿ, ಜೆರೆಂಡ್ ಪ್ಲಸ್ ಸೀಸ್ ಆ್ಯಕ್ಟಿವಿಟಿ. ಈ ಸೀಸ್ ಆ್ಯಕ್ಟಿವಿಟೀಸ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪಾಸ್ ಟು ಡೂ ಸಮಥಿಂಗ್, ನಿಲ್ಲಿಸಿ ಏನೋ ಮಾಡಬೇಕಾಗಿದೆ ಅಂಥೇಳಿ ಅರ್ಥ. ನೋಡೋಣ, ಇದನ್ನು ನಾನು ನಿಮಗೆ ಎಕ್ಸಾಂಪಲ್ ಮುಂದೆ MCQಗಳು ಡಿಸ್ಕಷನ್ ಮಾಡ್ತೀನಲ್ಲ ಅವಾಗ ಹೇಳ್ಕೊಡ್ತೀನಿ. ನೆಕ್ಸ್ಟ್ 10ನೇ ರೂಲ್ ನೋಡಿ, ರಿಮೆಂಬರ್ ಜೆರೆಂಡ್ ಪಾಸ್ಟ್ ಮೆಮೊರಿ ಟು ಇನ್ಫಿನಿಟಿವ್ ಈಸ್ ಈಕ್ವಲ್ ಟು ಆ್ಯಕ್ಷನ್ ಟು ಡೂ ಅಂತ ಹೇಳಿ ಬರುತ್ತೆ. ಇದನ್ನು ಕೂಡ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ 11th ಒನ್ನು ಈ ಕ್ವಾಂಟಿಫೈಯರ್ಸ್ ಅಂತ ಬರ್ತವೆ. ಕ್ವಾಂಟಿಫೈಯರ್ಸ್ ಅಂತ ಹೇಳಿದ್ರೆ ದ ನಂಬರ್ ಪ್ಲ್ಯೂರಲ್ ಇದೆ, ದ ನಂಬರ್ ಆಫ್ ಪ್ಲ್ಯೂರಲ್ ಪ್ಲಸ್ ಸಿಂಗ್ಯುಲರ್ ವರ್ಬ್ ಬರುತ್ತೆ. ಎ ನಂಬರ್ ಅಂತ ಹೇಳಿದ್ರೆ ಪ್ಲ್ಯೂರಲ್ ವರ್ಬೇ ಬರುತ್ತೆ. ಇಲ್ಲಿ ಪ್ಲ್ಯೂರಲ್ ನೌನು ಸಿಂಗ್ಯುಲರ್ ವರ್ಬ್. ಯಾವುದಕ್ಕೆ? ದ ನಂಬರ್ ಅಂತ ಇದ್ದಾಗ ಸಿಂಗ್ಯುಲರ್ ವರ್ಬ್ ಬರುತ್ತೆ, ಎ ನಂಬರ್ ಅಂತ ಇದ್ದಾಗ ಪ್ಲ್ಯೂರಲ್ ವರ್ಬ್ ಬರುತ್ತೆ. ಇದು ನೆನಪಿರಬೇಕು. ಪ್ಲ್ಯೂರಲ್ ನೌನ್ ಇರುತ್ತೆ, ಬಟ್ ಸಿಂಗ್ಯುಲರ್ ವರ್ಬ್ ಬರುತ್ತೆ ಯಾವಾಗ? ದ ನಂಬರ್ ಅಂತ ಇದ್ದಾಗ. ಎ ನಂಬರ್ ಅಂತ ಇದ್ದಾಗ ಪ್ಲ್ಯೂರಲ್ ವರ್ಬ್ ಬರುತ್ತೆ. ಇದು ನೆನಪಿರ್ಬೇಕು ನಮಗೆ. ನೆಕ್ಸ್ಟು ಈ 12 ನೋಡಿ, ಏನು ಕಾಸೆಟಿವ್ ಮೇಕ್ ಅಂತೇಳಿ. ಆ್ಯಕ್ಟಿವ್ ಟೇಕ್ಸ್ ಬೇರ್ ಇನ್ಫಿನಿಟಿವ್, ಪ್ಯಾಸಿವ್ ಟೇಕ್ಸ್ ಟು ಇನ್ಫಿನಿಟಿವ್. ಯಾವಾಗ ನೋಡೋಣ, ಅದನ್ನು ಯಾವಾಗ ಅಂಥೇಳಿ ನಾನು ನಿಮಗೆ ಹೇಳ್ತೀನಿ. ನೋಡಿ, ಬೇರ್ ಇನ್ಫಿನಿಟಿವ್ ಅಂದರೆ ಏನು, ಮತ್ತು ಈ ಟು ಇನ್ಫಿನಿಟಿವ್ ಅಂದರೆ ಏನು ಅಂಥೇಳಿ ಅದೊಂದು ಕ್ಲಾಸ್ ಮಾಡಿಕೊಡ್ತೀನಿ. ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಅದು. ಅರ್ಥ ಆಗ್ತಿದೆಯಾ? ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ. ನೆಕ್ಸ್ಟು ಅದಾದಮೇಲೆ ಇಲ್ಲಿ ನೋಡಿ, ಈ 13ನೇ ಕ್ವಶನ್ನು ಕೋರಿಲೇಟಿವ್ ಕಂಪ್ಯಾರಿಸನ್ ಇರುತ್ತವೆ. ದ ಪ್ಲಸ್ ಕಂಪೇರಿಟಿವ್ ಪ್ಲಸ್ ದ ಕಂಪೇರಿಟಿವ್ ಅಂತ ಇರುತ್ತೆ. ಇದನ್ನು ನಾನು ಅಲ್ಲೇ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ 14th ಈ ಮೆಷರ್ಮೆಂಟ್ ಯೂನಿಟ್ಸ್ ಇರ್ತಾವೆ ಗೊತ್ತಾ? ಡಿಸ್ಟೆನ್ಸ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಮನಿ ಆಗಿರ್ಬೋದು. ಇವುಗಳ ಮುಂದೆ ಏನು ಸಿಂಗಲ್ ಯೂನಿಟು ಸಿಂಗಲ್ ವರ್ಬೇ ಇರಬೇಕು. ನಿಮಗೆ ಗೊತ್ತಿರಲಿ, ಇದು ಸಿಂಗಲ್ ಯೂನಿಟ್ ಇರಬೇಕು, ಸಿಂಗಲ್ ವರ್ಬೇ ಇರುತ್ತೆ ಅಂಥೇಳಿ. ನೆಕ್ಸ್ಟು 15ನೇ ಕ್ವಶನ್ ನೋಡಿ, ಈ ಪೊಸೆಸಿವ್ ರಿಲೇಟಿವ್ ಇರುತ್ತೆ. ಯಾವುದು? ಹೂಸ್ ಆಗಿರ್ಬೋದು, ಹೂ ಆಗಿರ್ಬೋದು. ಇವುಗಳಿದ್ದಾಗ ಇವು ಶೋಯಿಂಗ್ ಪೊಸೆಷನ್ ಆಫ್ ನೌನ್ಗಳ ಬಗ್ಗೆ ತೋರಿಸ್ತವೆ. ಪೊಸೆಸಿವ್ ರಿಲೇಟಿವ್ ಯಾವ್ದ್ರ ಬಗ್ಗೆ ತೋರಿಸ್ತವೆ ಅಂತ ಹೇಳಿದ್ರೆ ಇವು ನೌನ್ಗಳನ್ನು ಎಕ್ಸ್ಪ್ರೆಸ್ ಮಾಡ್ತವೆ. ಇದು ಗೊತ್ತಿರಬೇಕು ನಮಗೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಇಷ್ಟು ರೂಲ್ಸ್ಗಳನ್ನು ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್ ಇನ್ MCQs. ಓಕೆ, ಎಸ್. ದ ಫಸ್ಟ್ MCQ ಈಸ್, ಇದು 50 MCQಗಳ ಕ್ಲಾಸ್ ಆಗಿರುತ್ತೆ. ಸರ್ ಲೆಂತಿ ಕ್ಲಾಸ್ ಬೇಕು ಅಂತೀರಾ, ಕೊನೆವರೆಗೂ ನೋಡಲ್ಲ. ಇದು ನಮ್ಮ ದುರದೃಷ್ಟ. ಏನಪ್ಪ ಅಂತ ಹೇಳಿದ್ರೆ, ಸರ್ ಲೆಂತಿ ಕ್ಲಾಸ್ ಮಾಡಿ ಸರ್ ಎಷ್ಟರಾಗಲಿ ಅಂತ ಹೇಳ್ತೀರ. ಒಂದು ಏನು ಗೊತ್ತಾ, ಒಂದು ವರದಿ ಪ್ರಕಾರ ಒಂದು ಯೂಟ್ಯೂಬ್ ಕ್ಲಾಸ್ ಅಂತ ಹೇಳಿದ್ರೆ ಒಂದು 30ರಿಂದ 40 ನಿಮಿಷ ಇದು ಇದ್ರ ಮೇಲೆ ನಿಮ್ಮ ಒಂದು ಏನು ಕಾನ್ಸಂಟ್ರೇಷನ್ ಲಾಸ್ ಆಗುತ್ತೆ. ನೀವು ನೋಡೋಕ್ಕಾಗಲ್ಲ. 30 ನಿಮಿಷ ಬೆಸ್ಟ್ ಕ್ಲಾಸ್ ಇದು. ಇದ್ರ ಮೇಲೆ ಕ್ಲಾಸ್ ಮಾಡಿದರೆ ಇಟ್ ಈಸ್ ಬೋರಿಂಗ್ ಆಗುತ್ತೆ ನಿಮಗೆ ಕ್ಲಾಸು. ಅರ್ಥ ಆಗ್ತಿದೆಯಾ? ಸೊ ನಾನು ನಿಮಗೆ 35 ನಿಮಿಷದ ಕ್ಲಾಸ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸೊ 35 ನಿಮಿಷದ ಕ್ಲಾಸೇ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅರ್ಥ ಆಗ್ತಿದೆಯಾ? ನೀವು ಹೇಳಿದರೂ ಕೂಡ ನಾನು ಮಾಡಲ್ಲ, ಲೆಂತಿ ಕ್ಲಾಸ್ ಮಾಡಲ್ಲ. 1 ಗಂಟೆ 2 ಗಂಟೆ ಕ್ಲಾಸ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸುಮ್ಮನೆ ಮಾಡೋದು ವೇಸ್ಟು. ನಾನು
ಅದೇ 2 ಗಂಟೆ ಕ್ಲಾಸನ್ನ 4 ವಿಡಿಯೋ ಮಾಡಿ ಹಾಕಿದರೆ ನಿಮಗೆ 4 ಏನು ಕಾನ್ಸೆಪ್ಟ್ಗಳು ಅರ್ಥ ಆಗ್ತವೆ. ಅದೇ ನಾವು ಒಂದೇ ವಿಡಿಯೋದಲ್ಲಿ 4 ಕಾನ್ಸೆಪ್ಟ್ ಮಾಡಿದೆ ಅಂತ ಹೇಳಿದ್ರೆ ಬೋರಿಂಗ್ ಆಗುತ್ತೆ. ಎಸ್, ಲೆಟ್ಸ್ ಬಿಗಿನ್. ದ ಫಸ್ಟ್ ಕ್ವಶನ್ ಈಸ್ ನೀದರ್ ದ ಟೀಚರ್, ನೀದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್. ನೋಡಿ, ನಾನು ಆಗಲೇ ಹೇಳಿದ್ದೆ, ನೀದರ್ ಮತ್ತು ನಾರ್ ಬಂದಾಗ, ನೀದರ್ ಮತ್ತು ನಾರ್ ಸೆಂಟೆನ್ಸಲ್ಲಿದ್ದಾಗ ಯಾವುದು ನಿಯರೆಸ್ಟ್ ಸಬ್ಜೆಕ್ಟ್ ಅಂದರೆ ದ ಸ್ಟೂಡೆಂಟ್ಸ್ ಅನ್ನೋದು. ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್, ಪ್ಲೂರಲ್ ಇದ್ದಾಗ ಪ್ಲೂರಲ್ ವರ್ಬ್ ಬರಬೇಕು. ವಾಸ್ ಬರುತ್ತಾ? ವಾಸ್ ಬರಲ್ಲ. ವರ್ ಬರುತ್ತಾ? ವರ್ ಬರುತ್ತೆ. ಈಸ್ ಬರಲ್ಲ, ಯಾಕೆಂದರೆ ಇದು ಪ್ಲೂರಲ್ ಇದೆ, ಹ್ಯಾಸ್ ಬಿನ್ ಅಲ್ಲ. ಸೊ ವರ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅಂದರೆ ನಿಯರೆಸ್ಟ್ ಸಬ್ಜೆಕ್ಟಿಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ವರ್ಬನ್ನು ಹಾಕ್ತೀವಿ. ವರ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಇಲ್ಲಿದೆ ನೋಡಿ. ವಿತ್ ನೀದರ್ ನಾರ್ ದ ವರ್ಬ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ನಿಯರ್ ಟು ದ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್, ಸೊ ವರ್ ಬಂದಿದೆ. ಓಕೆ, ಅಂಡ್ ದ ಸೆಕೆಂಡ್ ಕ್ವಶನ್ ಈಸ್, ಅಂಡ್ ದ ಸೆಕೆಂಡ್ ಕ್ವಶನ್ ಈಸ್ ರೇರ್ಲಿ. ನೋಡಿ, ಇನ್ವರ್ಷನ್ ಅಂದರೆ ಏನು ಅಂತ ಕೇಳಿದಿರಲ್ವಾ? ರೇರ್ಲಿ ಅಂತ ಬಂತು. ರೇರ್ಲಿ ಅಂತ ಇದ್ದಾಗ ಡ್ಯಾಶ್ ಸಚ್ ಎ ಮ್ಯಾಗ್ನಿಫಿಸೆಂಟ್ ಪರ್ಫಾರ್ಮೆನ್ಸ್ ಅಂತ ಇದೆ. ರೇರ್ಲಿ ಅಂತ ಇದ್ದಾಗ ಅದು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳಿ. ಹ್ಯಾವ್ ಐ ಸೀನ್, ನೋಡಿ, ಇಂಥ ಪರ್ಫಾರ್ಮೆನ್ಸ್, ಇಂಥ ಅದ್ಭುತವಾದ ಪರ್ಫಾರ್ಮೆನ್ಸನ್ನ ನಾನು ಯಾವಾಗೂ ಕೂಡ ನೋಡಿರಲಿಲ್ಲ ಅಂತ ಅರ್ಥ ಬರುತ್ತೆ. ಇದೇ ಇನ್ವರ್ಷನ್ ಅಂತ ಹೇಳಿದ್ರೆ. ರೇರ್ಲಿ ಹ್ಯಾವ್ ಐ ಸೀನ್ ಸಚ್ ಎ ಮ್ಯಾಗ್ನಿಫಿಸೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳಿ, ಇದು ಇನ್ವರ್ಷನ್. ಇನ್ವರ್ಷನ್ ಅಂತ ಹೇಳಿದ್ರೆ ಅದನ್ನು ನಾವು ಈ ರೀತಿ ಓದಬೇಕಾಗುತ್ತೆ. ರೇರ್ಲಿ ಈ ಥರ ಅಂದರೆ ಓದಬೇಕಾದ್ರೆ ಪಾಸಿಟಿವ್ ನೆಗೆಟಿವ್ ಮೀನಿಂಗನ್ನು. ಅಂದರೆ ನೋಡಿ, ಇಲ್ಲಿ ಇಲ್ಲಿ ಏನೇನಂತ ಹೇಳಿದರೆ, ನೆಗೆಟಿವ್ ರೆಸ್ಟ್ರಿಕ್ಟಿವ್ ಅಡ್ವರ್ಬ್ಸ್ ಸಚ್ ಆಸ್ ರೇರ್ಲಿ. ರೇರ್ಲಿ ಅನ್ನೋದು ನೆಗೆಟಿವ್ ರೆಸ್ಟ್ರಿಕ್ಟಿವ್ ಅಡ್ವರ್ಬ್ ಆಗುತ್ತೆ. ಅಟ್ ದ ಬಿಗಿನಿಂಗ್ ರಿಕ್ವೈರ್ ಸಬ್ಜೆಕ್ಟ್ ಆಕ್ಸಿಲರಿ ಇನ್ವರ್ಷನ್. ಆ ಬಿಗಿನಿಂಗಲ್ಲಿ ನಾವೇನು ಮಾಡ್ತೀವಿ, ಇದನ್ನು ನಾವು ಬಳಸೋದ್ರಿಂದ ಅದು ಇನ್ವರ್ಷನ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಎಸ್. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ. ಎಸ್, ದ ಥರ್ಡ್ ಕ್ವಶನ್ ಈಸ್ ಹ್ಯಾಡ್ ಶಿ ಇನ್ಫಾರ್ಮ್ಡ್ ಮೀ ಅರ್ಲಿಯರ್. ಅವಳು ನನಗೆ ಮುಂಚೆಗೆ ತಿಳಿಸಿದ್ದರೆ. ಐ ಏನು ನೋಡಿ, ಹ್ಯಾಡ್ ಪ್ಲಸ್ ಇನ್ಫಾರ್ಮ್ಡ್ ಬಂತು. ಏನು ವುಡ್ ಹ್ಯಾವ್ ಹೆಲ್ಪ್ಡ್ ಆಗಬೇಕು. ಏನಾಗಬೇಕು? ವುಡ್ ಹ್ಯಾವ್ ಹೆಲ್ಪ್ಡ್ ಆಗಬೇಕು. ಇದು ಕಂಡೀಷನಲ್. ನಿಮಗೆ ಗೊತ್ತಿದೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಹೆಂಗಿರ್ತವೆ ಅಂತೇಳಿ. ಇಫ್ ಇಟ್ ಹ್ಯಾಡ್ ರೈನ್, ಇಫ್ ಇಟ್ ಹ್ಯಾಡ್ ರೈನ್ಡ್, ಮಳೆ ಬಂದಿದ್ದರೆ ಏನು, ಐ ವುಡ್ ಹ್ಯಾವ್ ಆ್ಯನ್ ಅಂಬ್ರೆಲ್ಲಾ, ಐ ವುಡ್ ಹ್ಯಾವ್ ಆ್ಯನ್ ಅಂಬ್ರೆಲ್ಲಾ, ಅಂಬ್ರೆಲ್ಲಾ. ಎಸ್, ಈ ರೀತಿ ಇರುತ್ತೆ ಸೆಂಟೆನ್ಸು. ಹ್ಯಾಡ್ ಇದ್ದಾಗ ವುಡ್ ಹ್ಯಾವ್ ಬರುತ್ತೆ, ಇದು ಗೊತ್ತಿರಬೇಕು. ಇದನ್ನೇ ನಾನು ಹೇಳ್ತಾ ಇರೋದು ನಿಮಗೆ, ವುಡ್ ಹ್ಯಾವ್ ಆ್ಯನ್ ಅಂಬ್ರೆಲ್ಲಾ ಅಂತೇಳಿ. ಓಕೆ, ಎಸ್. ಇಲ್ಲಿ ನೋಡಿ, ಇಲ್ಲಿ ಫೋರ್ತ್ ಒನ್ ನೋಡಿ. ಈ ಏನು ಫೋರ್ತ್ ಒನ್ನು, ಇಟ್ ಈಸ್ ಎಸೆನ್ಷಿಯಲ್. ಅದು ಏನು ಹೇಳ್ತಾ ಇದೆ ಅಂತ ಕೂಡ ಇಲ್ಲಿದೆ ನೋಡಿ. ಇದನ್ನು ನೋಟ್ಸ್ ಮಾಡ್ಕೊಳ್ಳಿ. ಸಬ್ಜೆಕ್ಟಿವ್ ಮೂಡ್ ಇದು. ಏನು, ಇಟ್ ಈಸ್ ಎಸೆನ್ಷಿಯಲ್ ದಟ್ ಎವ್ರಿ ಅಪ್ಲಿಕೆಂಟ್ ಏನು, ಎವ್ರಿ ಅಪ್ಲಿಕೆಂಟ್ ಅಂದರೆ ಪ್ರತಿಯೊಬ್ಬ ಅಪ್ಲಿಕೆಂಟ್ ಅಂತ ಹೇಳಿ. ಪ್ರತಿಯೊಬ್ಬ ಅಪ್ಲಿಕೆಂಟ್ ಡ್ಯಾಶ್ ದ ಫಾರ್ಮ್ ಬಿಫೋರ್ ಫ್ರೈಡೇ ಅಂತ ಇದೆ ನೋಡಿ. ಬಿಫೋರ್ ಫ್ರೈಡೇ ಅಂದರೆ ಶುಕ್ರವಾರದ ಒಳಗಡೆ ಎಲ್ಲ ಅಪ್ಲಿಕೆಂಟ್ಗಳು ಎಸೆನ್ಷಿಯಲ್, ಏನು, ಇಟ್ ಈಸ್ ಎಸೆನ್ಷಿಯಲ್, ಎಲ್ಲರೂ ಕೂಡ ನಿಮ್ಮ ಒಂದು ಏನನ್ನು ಮಾಡಬೇಕು ಅಂತ ಇದೆ, ಸಬ್ಮಿಟ್ಸ್ ಅಂತ ಇದೆಯಾ, ಸಬ್ಮಿಟ್ಸ್ ಬರಲ್ಲ. ಸಬ್ಮಿಟೆಡ್ ಅಂತ ಇದೆಯಲ್ಲ, ಹ್ಯಾಸ್ ಸಬ್ಮಿಟೆಡ್ ಅಲ್ಲ, ಸಬ್ಮಿಟ್ ಅಂತ ಬರುತ್ತೆ. ಇಟ್ ಈಸ್ ಎಸೆನ್ಷಿಯಲ್ ದಟ್ ಎವ್ರಿ ಅಪ್ಲಿಕೆಂಟ್ ಸಬ್ಮಿಟ್ ದ ಫಾರ್ಮ್ ಬಿಫೋರ್ ಫ್ರೈಡೇ. ಆ ಒಂದು ಫಾರ್ಮ್ನ ಫ್ರೈಡೇ ಒಳಗೆ ಸಬ್ಮಿಟ್ ಮಾಡಬೇಕು. ನೋಡಿ, ಏನಿದೆ ಗೊತ್ತಾ ಇಲ್ಲಿ, ಆಫ್ಟರ್ ಎಕ್ಸ್ಪ್ರೆಷನ್ ಸಚ್ ಆಸ್ ಎಸೆನ್ಷಿಯಲ್ ದಟ್ ಫಾರ್ಮಲ್ ಇಂಗ್ಲೀಷ್ ಯೂಸಸ್ ದ ಸಬ್ಜೆಕ್ಟಿವ್. ಮೀನ್ಸ್ ಫಾರ್ಮಲ್ ಇಂಗ್ಲೀಷಲ್ಲಿ ನಾವು ಇದನ್ನು ಯೂಸ್ ಮಾಡಬೇಕಾಗುತ್ತೆ, ಬಟ್ ಸಬ್ಜೆಕ್ಟಿವ್ ಮೋಡಲ್ಲಿ ನಾವು ಸಬ್ಮಿಟನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಡ್ಯಾಶ್ ದ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ, ಹಿ ಅವಾಯ್ಡೆಡ್ ಮೇಕಿಂಗ್ ಮಿಸ್ಟೇಕ್ಸ್ ಅಂತ ಇದೆ. ಇದು ಪಾರ್ಟಿಸಿಪಲ್ ಬರಬೇಕು. ಪಾರ್ಟಿಸಿಪಲ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಹ್ಯಾವಿಂಗ್ ರೆಡ್ ಅಂತ ಬರುತ್ತೆ. ಹ್ಯಾವಿಂಗ್ ರೆಡ್ ದ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ, ಹಿ ಅವಾಯ್ಡ್ ಮೇಕಿಂಗ್ ಮಿಸ್ಟೇಕ್ಸ್.
ಅವನು ಕರೆಕ್ಟಾಗಿ ಆ ಒಂದು ಇನ್ಸ್ಟ್ರಕ್ಷನ್ಸನ್ನು ಓದಿದ್ದಿದ್ದರೆ ಅವನು ಆ ಮಿಸ್ಟೇಕ್ಸನ್ನು ಮಾಡ್ತಾ ಇರಲಿಲ್ಲ, ಅವಾಯ್ಡ್ ಮಾಡ್ತಿದ್ದ ಅಂತ ಇದೆ. ಓಕೆ, ದ ರೀಡಿಂಗ್ ಹ್ಯಾಪನ್ಡ್ ಬಿಫೋರ್ ಅವಾಯ್ಡ್ ಮಿಸ್ಟೇಕ್ಸ್, ಅಂದರೆ ಮುಂಚೆಗೆ ಅದನ್ನು ಓದಿದರೆ ಒಂದು ಮಿಸ್ಟೇಕ್ಸ್ ಅವಾಯ್ಡ್ ಆಗ್ತಾ ಇತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅದು ಯಾವ ಫಾರ್ಮಲ್ಲಿ ಇರುತ್ತೆ ನೋಡಿ, ಹ್ಯಾವಿಂಗ್ ಆದಮೇಲೆ ನೆಕ್ಸ್ಟ್ V3ನೇ ಇರಬೇಕು. ರಿಲೇಟಿವ್ ಕ್ಲಾಸ್ ದ ವುಮೆನ್, ರಿಲೇಟಿವ್ ಕ್ಲಾಸ್ ಹೂಸ್ ಅಂತ ಗೊತ್ತಿದೆ ನಿಮಗೆ. ದ ವುಮೆನ್ ಹೂಸ್ ಸನ್ ಓನ್ ದ ಸ್ಕಾಲರ್ಶಿಪ್ ಈಸ್ ಮೈ ನೈಬರ್. ಅವಳು ಒಬ್ಬ ಹೆಂಗಸಿದಳಲ್ಲ, ಮೊನ್ನೆ ಅವ್ರ ಮಗ ಒಂದು ಏನೋ ಪ್ರಶಸ್ತಿ ಗೆದ್ಕೊಂಡಲ್ಲ, ಅವ್ರು ನಮ್ಮ ಮನೆ ಪಕ್ಕದರು ಅಂತ ಹೇಳಿದ್ರು. ಅರ್ಥ ಆಗ್ತಿದೆಯಾ? ಹೂವಲ್ಲ, ಹೂಮಲ್ಲ, ಹೂಸ್. ಅರ್ಥ ಆಗ್ತಿದೆಯಾ? ವಿಚ್ ಅಲ್ಲ. ವಿಚ್ ಅನ್ನೋದನ್ನು ನಾವು ಥಿಂಗ್ಸಿಗೆ ಯೂಸ್ ಮಾಡ್ತೀವಿ. ನೋಡಿ, ಐ ರೈಟ್ ಇನ್ ರೆಡ್ ಪೆನ್ ಅಂತ ಹೇಳಿದ್ಮೇಲೆ ವಿಚ್ ಈಸ್ ನಿಮಿಷ, ವಿಚ್ ವಾಸ್ ಆಗಬೇಕು. ವಿಚ್ ವಾಸ್ ಗಿಫ್ಟೆಡ್ ಬೈ ಯು. ಅದಾಗ್ತಿದೆಯಾ? ನಾನು ರೆಡ್ ಪೆನ್ನಿಂದ ಬರಿತಿದ್ದೀನಿ. ಯಾವ ಪೆನ್ನು ಅಂತ ಹೇಳಿದ್ರೆ ನೀನು ನನಗೆ ಗಿಫ್ಟ್ ಕೊಟ್ಟಿದ್ದೆಲ್ಲ ಆ ಪೆನ್ನಿಂದ ಅಂತೇಳಿ. ವಿಚ್ ಅನ್ನೋದು ನಾವು ಥಿಂಗ್ಸಿಗೆ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. ಓಕೆ, ನೆಕ್ಸ್ಟು 7ನೇದು ನೋಡಿ, ಹಿ ಹ್ಯಾಸ್ ಎ ಸ್ಟ್ರಾಂಗ್ ಅವರ್ಷನ್ ಡ್ಯಾಶ್ ಅನ್ನೆಸೆಸರಿ ಕ್ರಿಟಿಸಿಸಮ್ ಅಂತ ಇದೆ. ಪ್ರಿಪೊಸಿಷನ್ ಬರಬೇಕು ಇಲ್ಲಿ ನೋಡಿ. ಅವರ್ಷನ್ ಟು ಬರುತ್ತೆ. ಇದು ಫಿಕ್ಸ್ಡ್ ಎಕ್ಸ್ಪ್ರೆಷನ್. ಅವರ್ಷನ್ ಬಂದ ಮೇಲೆ ಟೂನೇ ಬರಬೇಕು ಅನ್ನೋದು ಫಿಕ್ಸ್ಡ್ ಪ್ರಿಪೊಸಿಷನ್. ಇದು ಗೊತ್ತಿರಬೇಕು ನಿಮಗೆ. ಇದು ಫಿಕ್ಸ್ಡ್ ಪ್ರಿಪೊಸಿಷನ್. ಅವರ್ಷನ್ ಟು ಇಲ್ಲಿದೆ ನೋಡಿ, ಅವರ್ಷನ್ ಟು ಫಿಕ್ಸ್ಡ್ ಪ್ರಿಪೊಸಿಷನ್. ಇವನ್ನ ಫಿಕ್ಸ್ಡ್ ಪ್ರಿಪೊಸಿಷನ್ ಒಂದು ಕಡೆ ಬರೆದಿಟ್ಕೊಳ್ಳಿ. ನೆಕ್ಸ್ಟು 8ನೇ ಕ್ವಶನ್ ನೋಡಿ. 8ನೇ ಕ್ವಶನಲ್ಲಿ ಹಿ ಈಸ್ ಡ್ಯಾಶ್ ಯೂನಿವರ್ಸಿಟಿ. ನೋಡಿ, ಈ ಆರ್ಟಿಕಲ್ ಬಂದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಆ ಇಂದ ಅವರೆಗೆ ಆ್ಯನ್ ಯೂಸ್ ಮಾಡ್ತೀವಿ. ಕಾದಿಂದ ಳವರೆಗೆ ನಾವು ಎ ಯೂಸ್ ಮಾಡ್ತೀವಿ. ಇದು ನಿಮಗೆ ಗೊತ್ತಿರಬೇಕು. ಸೊ ಯೂನಿವರ್ಸಿಟಿ ಅನ್ನೋದು ಯಾರಲವ ಈ ಯೂನಿವರ್ಸಿಟಿ ಅಂತ ಬರುತ್ತೆ. ಎ ಯೂನಿವರ್ಸಿಟಿ ಬರಬೇಕು. ಹಿ ಈಸ್ ಎ ಯೂನಿವರ್ಸಿಟಿ ಪ್ರೊಫೆಸರ್ ವಿತ್ ಅನ್ಯೂಶುವಲ್. ಆ ಸೌಂಡ್ ಬರುತ್ತೆ. ಇಲ್ಲೂ ಯು ಇದೆ, ಸರ್ ಇಲ್ಲಿ ಯಾಕೆ ಎ ಬಂತು ಅಂದರೆ ಇದು ಯು ಸೌಂಡ್ ಕೊಡ್ತಾ ಇದೆ, ಇದು ಆ ಸೌಂಡ್ ಕೊಡ್ತಾ ಇದೆ. ಇಲ್ಲಿ ಆ್ಯನ್ ಬರಬೇಕು. ಸೊ ಎ ಮತ್ತು ಆ್ಯನ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಈ ಥರ ನಾವೇನು ಮಾಡಬೇಕು, ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟು ಅದಾದಮೇಲೆ 9ನೇ ಕ್ವಶನ್ ನೋಡಿ. ಇಟ್ ಈಸ್ ರಿಲೇಟೆಡ್ ಟು ಟೆನ್ಸ್ ಮೇಲಿದೆ ಇದು. ಬೈ ದ ಟೈಮ್ ಅಂತ ಬಂತು ಅಂತ ಹೇಳಿದ್ರೆ ಇದು ಫ್ಯೂಚರ್ ಪರ್ಫೆಕ್ಟ್ ಅನ್ಕೋಬೇಕು. ಬೈ ದ ಟೈಮ್ ಅಂತ ಇತ್ತ ಸೆಂಟೆನ್ಸಲ್ಲೇ ಕಣ್ಣು ಮುಚ್ಕೊಂಡು ಫ್ಯೂಚರ್ ಪರ್ಫೆಕ್ಟ್ ಅಂತ ಹಾಕಬೇಕು. ಫ್ಯೂಚರ್ ಪರ್ಫೆಕ್ಟಲ್ಲಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಅಂತ ಇದೆ ನೋಡಿ. ದಿಸ್ ಈಸ್ ವಾಟ್ ಇದು ಟ್ರಿಕ್ಸ್. ಈ ಥರ ಟ್ರಿಕ್ಸನ್ನು ಯೂಸ್ ಮಾಡಬೇಕು. ಬೈ ದ ಟೈಮ್ ಅಂತ ಇತ್ತ ಫ್ಯೂಚರ್ ಪರ್ಫೆಕ್ಟ್ ಅಂದ್ಕೊಂಡು ನಾವು ಇದನ್ನು ಈ ಥರ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟು ಕಾಸಿಟಿವ್ ಬಂತು. ಇವಾಗ ಕಾಸಿಟಿವ್ ನೋಡಿ. 10ನೇ ಕ್ವಶನ್ ನೋಡಿ. ಐ ಹ್ಯಾಡ್ ಮೈ ಕಾರ್ ಡ್ಯಾಶ್ ಎಸ್ಟರ್ಡೇ ಅಂತ ಇದೆ ನೋಡಿ. ಐ ಹ್ಯಾಡ್ ಮೈ ಕಾರ್ ರಿಪೇರ್ಡ್ ಎಸ್ಟರ್ಡೇ. ಸ್ಟ್ರಕ್ಚರ್ ಏನು ಗೊತ್ತಾ ಇದು? ಇಲ್ಲಿ ಕಾಸಿಟಿವಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಸ್ಟ್ರಕ್ಚರಲ್ಲಿ ಹ್ಯಾವ್ ಇರುತ್ತೆ ಫಸ್ಟಿಗೆ, ಅಂದರೆ ಹ್ಯಾವ್ ಫಾರ್ಮ್ ವರ್ಬ್ ಇರುತ್ತೆ, ಪ್ಲಸ್ ಆಬ್ಜೆಕ್ಟ್ ಇರುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತೆ, ಹ್ಯಾಡ್ ಮೈ ಕಾರ್ ರಿಪೇರ್ಡ್ ಅಂತ ಆಗಬೇಕು. ಇಲ್ಲಿ ರಿಪೇರ್ಡ್ ಇಲ್ಲಿದೆಯಲ್ಲ, ಈ ಥರ V3 ಫಾರ್ಮ್ ಬರಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇಲ್ಲಿ V3 ಫಾರ್ಮ್ ಬರುತ್ತೆ. ದಿಸ್ ಈಸ್ ಕಾಸಿಟಿವ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಒಂದು ಇದಿದೆ, ಅದನ್ನು ನೋಡೋಕ್ಕಿಂತ ಫಸ್ಟ್ ಇಲ್ಲೇ ನಾವು ಮಾಡಿಬಿಡೋಣ. ಓಕೆ, ಇದು ಯಾವ ಇದರಲ್ಲಿದೆ ನೋಡ್ಕೊಂಬಿಡೋಣ. ಯಾವುದರಲ್ಲಿ ಸೆಂಟೆನ್ಸಲ್ಲಿ ಯಾವ ಸೆಂಟೆನ್ಸಲ್ಲಿದೆ? ಅಸರ್ಟಿವ್ ಸೆಂಟೆನ್ಸಲ್ಲಿ ಇದೆಯಲ್ವಾ? ಎಸ್, ಇದು ಅಸರ್ಟಿವ್ ಸೆಂಟೆನ್ಸಲ್ಲಿದೆ. ಇದು ಅಸರ್ಟಿವ್ ಸೆಂಟೆನ್ಸಲ್ಲಿದೆ.
ಎರಡನೇದು ಇದು ಯಾವ ಟೆನ್ಸಲ್ಲಿದೆ. ಐ ಹ್ಯಾವ್ ಬೀನ್ ವರ್ಕಿಂಗ್, ಐ ಹ್ಯಾವ್ ಬೀನ್ ವರ್ಕಿಂಗ್ ಅನ್ನೋದು ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ನಾವು ಇದನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿಗೆ ಮಾಡಬೇಕು. ಇಷ್ಟೇ ವ್ಯತ್ಯಾಸ. ಈ ಸೆಡ್, ಈ ಸೆಡ್ ಇದು ಅಸರ್ಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ದಟ್ ಆ್ಯಡ್ ಮಾಡ್ತೀವಿ. ದಟ್ ಆ್ಯಡ್ ಮಾಡಿದ ಮೇಲೆ ಇದು ಕಾಮಾ ತೆಗಿತೀವಿ, ಡಬಲ್ ಕೊಟೇಶನ್ ತೆಗಿತೀವಿ. ಹೀ ಸೆಡ್ ಐ ಜಾಗದಾಗೆ ಅವನು ಹೇಳಿದ್ದಲ್ವಾ, ಅವನು ಅಂತ ಬರಬೇಕಾದಾಗ ಹೀ ಹ್ಯಾಡ್ ಬೀನ್, ಹೀ ಹ್ಯಾಡ್ ಬೀನ್ ಅವನು ಅಂತ ಬರಿಬೇಕು ನಾವು. ಹೀ ಹ್ಯಾಡ್ ಬೀನ್ ವರ್ಕಿಂಗ್. ದೇರ್ ಇದೆ ಅಲ್ವಾ, ದೇರ್ ಇಸ್ ಹಿಯರ್ ಇದೆ ಅಲ್ವಾ, ಇದು ದೇರ್ ಆಗಬೇಕು. ಹಿಯರ್ ಇದ್ದಿದ್ದು ದೇರ್ ಆಗುತ್ತೆ. ಫಾರ್ 5 years ಲಾಸ್ಟಿಗೆ ಈ ಡಬಲ್ ಕೊಟೇಶನ್ ತೆಗೆದು ಫುಲ್ ಸ್ಟಾಪ್ ಇರಬೇಕು. ದಿಸ್ ಈಸ್ ವಾಟ್ ರೈಟ್. ಇಲ್ಲಿದೆ ನೋಡಿ, ಸೇಮ್ ಅದೇ ರೀತಿ. ಅದನ್ನು ನಾನು ನಿಮಗೆ ಇವಾಗ ಈ ಥರ ಹೇಳ್ಕೊಟ್ಟೆ ಅಷ್ಟೇ. ನೆಕ್ಸ್ಟು ಪ್ಯಾಸಿವೈಸ್ ನೋಡಿ. ಪ್ಯಾಸಿವೈಸ್ದು ಅಷ್ಟೇ, ಅದು ನೋಡಬೇಡಿ. ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಗೊತ್ತಾ, ಪೀಪಲ್, ಪೀಪಲ್ ಸಬ್ಜೆಕ್ಟ್ ಆಗುತ್ತೆ, ಬಿಲೀವ್ ವರ್ಬ್ ಆಗುತ್ತೆ. ದಟ್ ಏನಂತ ಅಂದರೆ ದಟ್ ದ ಸೈಂಟಿಸ್ಟ್ ಡಿಸ್ಕವರ್ಡ್. ನೋಡಿ, ಎರಡು ವರ್ಬ್ ಇದ್ದಾವೆ, ಇಲ್ಲೊಂದು ವರ್ಬ್ ಇದೆ, ಇಲ್ಲೊಂದು ವರ್ಬ್ ಇದೆ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ತಗೋಬೇಕು, ಇದನ್ನು ಫಸ್ಟ್ ಸೆಂಟೆನ್ಸ್ ಮಾಡ್ಕೋಬೇಕು. ದಟ್ ಅಂತ ಬಂದಿದೆ ಅಲ್ವಾ, ಇದನ್ನು ನಾವು ಮರ್ತು ಬಿಡಬೇಕು. ಆಮೇಲೆ ಹಾಕ್ತೀನಿ, ಎಲ್ಲಿ ಹಾಕ್ತೀನಿ ಅಂತ ನೋಡಿ. ಇಲ್ಲಿದೆ ನೋಡಿ, ದ ಸೈಂಟಿಸ್ಟ್, ದ ಸೈಂಟಿಸ್ಟ್ ಈಸ್ ಬಿಲೀವ್ಡ್. ಯಾಕೆ ಈಸ್ ಬಂತು? ದ ಸೈಂಟಿಸ್ಟ್ ಈಸ್ ಬಿಲೀವ್ಡ್ ಟು ಹ್ಯಾವ್ ಡಿಸ್ಕವರ್ಡ್ ದ ಕ್ಯೂರ್ ಅಂತೇಳಿ. ನೋಡಿ, ಇಲ್ಲಿ ಬೈ ಇಲ್ಲ, ಏನಿಲ್ಲ. ಸರಿ, ಇದು ಹೆಂಗೆ ಅಂತ ಹೇಳಿದ್ರೆ ಕೆಲವೊಂದು ಇದು ಎಕ್ಸೆಪ್ಷನ್. ಇದು ಎಕ್ಸೆಪ್ಷನ್ ಹೆಂಗೆ ಅಂತ ಹೇಳಿದ್ರೆ ನೋಡಿ, ಇದು ಪ್ಯಾಸಿವ್, ಇದು ರಿಪೋರ್ಟೆಡ್ ಸ್ಪೀಚಲ್ಲಿ ಇರೋದು. ಇದು ಪೀಪಲ್ ಬಿಲೀವ್ ದಟ್ ದ ಸೈಂಟಿಸ್ಟ್ ಡಿಸ್ಕವರ್ಡ್ ದ ಕ್ಯೂರ್ ಅಂತ ಇದೆ. ಈ ಥರ ರಿಪೋರ್ಟೆಡ್ ಸ್ಪೀಚಲ್ಲಿ ಇರೋದ್ರಿಂದ ನೋಡಿ, ರಿಪೋರ್ಟಿಂಗ್ ಪ್ಯಾಸಿವ್ ವಾಯ್ಸ್ ಸ್ಟ್ರಕ್ಚರ್ ಇದು. ರಿಪೋರ್ಟಿಂಗ್ ಪ್ಯಾಸಿವ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅದೇ ಬೇರೆ ಇರುತ್ತೆ. ಇದನ್ನು ಯಾವಾಗೂ ಕೂಡ ಯಾರು ಕೂಡ ಹೇಳಿಕೊಟ್ಟಿರಲ್ಲ ನಿಮಗೆ. ಸ್ವಲ್ಪ ನೋಡಿ, ಸಬ್ಜೆಕ್ಟ್ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಪ್ರೆಸೆಂಟ್ ಟೆನ್ಸಿನ ವರ್ಬ್ ಇರಬೇಕು. ಯಾಕೆ? ಇದು ರಿಪೋರ್ಟಿಂಗ್ ಪ್ಯಾಸಿವ್ ವಾಯ್ಸ್ ಆಗಿರೋದ್ರಿಂದ ಪ್ರೆಸೆಂಟ್ ಟೆನ್ಸ್ ವರ್ಬ್ ಇರಬೇಕು. ನೆಕ್ಸ್ಟ್ ಇಲ್ಲಿ ಯಾವ ವರ್ಬ್ ಇರುತ್ತಲ್ಲ ಅದು V3 ಫಾರ್ಮಿಗೆ ಬರುತ್ತೆ. ಓಕೆ, ಟು ಹ್ಯಾವ್, ನೆಕ್ಸ್ಟ್ ಟು ಹ್ಯಾವ್ ಅಂತ ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ ಅದಾದಮೇಲೆ V3 ಬರುತ್ತೆ. ಈ ಥರ ನಾವು ಏನು ಮಾಡಬೇಕು, ಅದನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆ, ದಿಸ್ ಇಸ್ ವಾಟ್ ರಿಪೋರ್ಟಿಂಗ್ ಪ್ಯಾಸಿವ್ ವಾಯ್ಸ್ ಅಂತೇಳಿ. ಓಕೆ, ನೆಕ್ಸ್ಟ್ ಜೆರೆಂಡ್. ಐ ಆಬ್ಜೆಕ್ಟ್ ಟು ಬೀಯಿಂಗ್ ಟ್ರೀಟೆಡ್ ಅನ್ಫೇರ್ಲಿ ಅಂತೇಳಿ. ಬೀಯಿಂಗ್ ಅಂತೇಳಿ ನೋಡಿ, ಇಲ್ಲಿ ಜೆರೆಂಡ್ ಇದು ಬೀಯಿಂಗ್ ಅಂಥೇಳಿ ಅಂತ ಹೇಳಿ ಕರಿತೀವಿ. ಬೀಯಿಂಗ್ ಅಂತೇಳಿ ಇದು ಜೆರೆಂಡ್. ಇದು ನಾರ್ಮಲ್ ವರ್ಬು, ಬಿ ಫಾರ್ಮ್ ವರ್ಬು, ಯಾವ ಫಾರ್ಮ್ ವರ್ಬು ಇದಲ್ಲ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಜೆರೆಂಡ್ ಆಗುತ್ತೆ. ಯಾಕೆ ಅಂತ ಹೇಳಿ ನೋಡಿ, ಇಲ್ಲಿ ಆಬ್ಜೆಕ್ಟ್ ಟೇಕ್ಸ್ ಎ ನೌನ್, ನೌನ್ ಆರ್ ಜೆರೆಂಡ್. ಇಲ್ಲಿ ಆಬ್ಜೆಕ್ಟ್ ಬಂತು. ಇಲ್ಲಿ ಐ ಆಬ್ಜೆಕ್ಟ್ ಟು, ಇದನ್ನು ನಾವು ಆಬ್ಜೆಕ್ಟ್ ಅಂತ, ಇದು ಐ ಸಬ್ಜೆಕ್ಟು, ಇದನ್ನು ನಾವು ವರ್ಬ್ ಅಂತ ಕರಿತೀವಿ, ಇದು ಆಬ್ಜೆಕ್ಟ್ ಅಂತ ಕರಿತೀವಿ. ನೋಡಿ, ನಿಮಗೆ ಜೆರೆಂಡ್ ಹೆಂಗಾಗುತ್ತೆ ಅಂತ ಹೇಳ್ತೀನಿ. ವಾಕಿಂಗ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತ ಇರುತ್ತೆ. ಇಲ್ಲಿ ವಾಕಿಂಗ್ ಅನ್ನೋದು ನೌನು ಸಬ್ಜೆಕ್ಟ್ ಪ್ಲೇಸಲ್ಲಿ ಬಂದಿದೆ. ಈ ನೌನು ಸಬ್ಜೆಕ್ಟ್ ಪ್ಲೇಸಲ್ಲಿ ಬಂದರೆ ಇದನ್ನು ನಾವೇನಂತ ಕರಿತೀವಿ? ಜೆರೆಂಡ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ? ಜೆರೆಂಡ್ ಹೆಂಗೆ ನಾವು ಅಂತೆ, ಒಂದು ಸಬ್ಜೆಕ್ಟ್ ಪ್ಲೇಸಲ್ಲಿ ಇರಬೇಕು, ಇನ್ನೊಂದು ಆಬ್ಜೆಕ್ಟ್ ಪ್ಲೇಸಲ್ಲಿ ಇರಬೇಕು. ಇಲ್ಲಿದೆ ನೋಡಿ, ಐ ಆಬ್ಜೆಕ್ಟ್ ಟು ಬೀಯಿಂಗ್. ಬೀಯಿಂಗ್ ಅನ್ನೋದು ಆಬ್ಜೆಕ್ಟ್ ಪ್ಲೇಸಲ್ಲಿದೆ. ಸೊ ಇಲ್ಲಿ ಇದನ್ನು ನಾವು ಜೆರೆಂಡ್ ಅಂತ ಹೇಳಿ ಕರಿತೀವಿ. ಓಕೆ, ನೋಡಿ, there is no point dash with someone who refuses to listen ಅಂತ ಇದೆ ಅಲ್ವಾ. ನೋಡಿ, ಈ ಕ್ವಶನಿಗೆ ನಾವು ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ಏನಿದು ಇನ್ಫಿನಿಟಿವ್ ಅಂತ ಹೇಳಿ. ಇನ್ಫಿನಿಟಿವಲ್ಲಿ ಎರಡು ಇನ್ಫಿನಿಟಿವ್ ಇದಾವೆ ಅಂತ ಹೇಳಿದ್ದೀನಿ, ಬೇರ್ ಇನ್ಫಿನಿಟಿವ್ ಮತ್ತು ಟು ಇನ್ಫಿನಿಟಿವ್ ಅಂತ ಹೇಳಿ. ಇದು ಬೇರ್ ಇನ್ಫಿನಿಟಿವ್. ಟು ಇನ್ಫಿನಿಟಿವ್ ಅಂದರೆ ಹಿಂಗಿರುತ್ತೆ. ಬೇರ್ ಇನ್ಫಿನಿಟಿವ್ ಅಂತ ಹೇಳಿದ್ರೆ ಅಲ್ಲಿ ಟು ಇರಲ್ಲ, ಜಸ್ಟ್ ಈ ಥರ ಇರುತ್ತೆ. ದೆರ್ ಈಸ್ ಅಂತ ಆಲ್ರೆಡಿ ಒಂದು ವರ್ಬ್ ಇದೆ. ವರ್ಬ್ ಆದಮೇಲೆ ಇನ್ನೊಂದು ವರ್ಬ್ ಬಂತು ಅಂದರೆ ಸೆಕೆಂಡ್ ವರ್ಬನ್ನು ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ಇದನ್ನು ಬೇರ್ ಇನ್ಫಿನಿಟಿವ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ?
ಬೇರ್ ಇನ್ಫಿನಿಟಿವ್ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆ? ಬೇರೆ ಇನ್ಫಿನಿಟಿವ್ ಅಂತ ಹೇಳಿದ್ರೆ ಹೆಂಗಿರುತ್ತೆ ಅಂತೇಳಿ ಹಿಂಗಿರುತ್ತೆ. ಸೊ ಆರ್ಗ್ಯೂಯಿಂಗ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟು 15ನೇ ಕ್ವಶನ್ ನೋಡಿ. 15ನೇ ಕ್ವಶನ್ನು, ಯು ಡ್ಯಾಶ್ ದ ಮೀಟಿಂಗ್ ಎಸ್ಟರ್ಡೇ. ಯು ಡ್ಯಾಶ್ ದ ಮೀಟಿಂಗ್ ಎಸ್ಟರ್ಡೇ, ಎವ್ರಿ ಒನ್ ವಾಸ್ ವೇಟಿಂಗ್ ಫಾರ್ ಯು. ಇದು ಮಾಡಲ್ ಪರ್ಫೆಕ್ಟಿಗೆ ಯೂಸ್ ಮಾಡಬೇಕು ಇದನ್ನು ನಾವಿಲ್ಲಿ. ಅಂದರೆ ಯು ಶುಡ್ ಹ್ಯಾವ್ ಅಟೆಂಡ್ ದ ಮೀಟಿಂಗ್ ಎಸ್ಟರ್ಡೇ ಅಂದರೆ ಇದು ನಿನ್ನೆ ಆಗಿರೋದ್ರಿಂದ ಎಸ್ಟರ್ಡೇ ಎವ್ರಿ ಒನ್ ವಾಸ್ ವೇಟಿಂಗ್ ಫಾರ್ ಯು. ನೀನು ನಿನ್ನೆ ಮೀಟಿಂಗಿಗೆ ಅಟೆಂಡ್ ಆಗಬೇಕಾಗಿತ್ತು, ಯಾಕೆಂದರೆ ಎಲ್ಲರೂ ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಅಂತೇಳಿ ಅರ್ಥ. ಓಕೆ, ಆವಾಗ ಶುಡ್ ಹ್ಯಾವ್ ಅಟೆಂಡ್ ಅಂಥೇಳಿ ಆಗಬೇಕಾಗತ್ತೆ. ನೆಕ್ಸ್ಟು ಈ 16th ಒನ್ ನೋಡಿ. ಇಲ್ಲಿ ಲೆಟಸ್ ಬಿಗಿನ್ ದ ಮೀಟಿಂಗ್ ಅಂತ ಇದೆ. ಇದು ಕ್ವಶನ್ ಟ್ಯಾಗಿಗೆ ಸಂಬಂಧಿಸಿದಂಥ ಕ್ವಶನ್. ಲೆಟ್ಸ್ ಅಂತ ಬಂತು ಅಥವಾ ಲೆಟಸ್ ಅಂತ ಬಂತು ಅಂದರೆ ಶೆಲ್ ವಿ ಬರಿಬೇಕು ಅಂತ ಹೇಳಿದ್ದೀನಿ. ಇದು ಅದಕ್ಕೆ ಸಂಬಂಧಿಸಿದಂಥ ಕ್ವಶನ್ ಆಗುತ್ತೆ. ನೆಕ್ಸ್ಟು ಅದಾದಮೇಲೆ 17ನೇ ಕ್ವಶನ್ ನೋಡಿ. ಇದು ಡಿಟರ್ಮಿನರ್ಗೆ ಸಂಬಂಧಿಸಿದಂಥ ಕ್ವಶನ್. ಓಕೆ, ದೇರ್ ಈಸ್ ಲಿಟಲ್ ಇನ್ಫಾರ್ಮೇಷನ್ ಅವೈಲೇಬಲ್ ಅಬೌಟ್ ದ ಇನ್ಸಿಡೆಂಟ್. ಲಿಟಲ್ ಅಂತ ಹೇಳಿದ್ರೆ ಏನು ಸಿಗಲಿಲ್ಲ ಅಂತ ಅರ್ಥ. ಅಂದರೆ ಇಲ್ಲಿ ಅನ್ಕೌಂಟೇಬಲ್. ಲಿಟಲ್ ಮೀನ್ಸ್ ನೋ ಮಚ್, ಅಂದರೆ ಇನ್ಫಾರ್ಮೇಷನ್ನೇ ಸಿಗಲಿಲ್ಲ ಅಂತ ಅರ್ಥ. ಅರ್ಥ ಆಗ್ತಿದೆಯಾ? ಆ ಒಂದು ಇನ್ಸಿಡೆಂಟ್ ಬಗ್ಗೆ ಸ್ವಲ್ಪನೂ ಇನ್ಫಾರ್ಮೇಷನ್ ಸಿಗಲಿಲ್ಲ. ಏ ಲಿಟಲ್ ಅಂದರೆ ಸ್ವಲ್ಪ ಸಿಕ್ತು ಅಂತ, ಲಿಟಲ್ ಅಂದರೆ ಏನೂ ಇಲ್ಲ ಅಂತ, ಫ್ಯೂ ಅಂದರೆ ಸ್ವಲ್ಪನೂ ಇಲ್ಲ ಅಂಥೇಳಿ, ಎ ಫ್ಯೂ ಅಂದರೆ ಸ್ವಲ್ಪ, ದ ಫ್ಯೂ ಅಂದರೆ ಎಷ್ಟು ಕರೆಕ್ಟಾಗಿ ಇಷ್ಟೇ ಅಂಥೇಳಿ, ಅಂದರೆ ಗೊತ್ತಾಗಿದ್ದಕ್ಕೆ ಮಾತ್ರ ಬಳಸ್ತೀವಿ. ಎ ಫ್ಯೂ ಅಂದರೆ ಸ್ವಲ್ಪ ಅಂಥೇಳಿ, ಫ್ಯೂ ಅಂದರೆ ಏನೂ ಇಲ್ಲ ಅಂಥೇಳಿ. ಇದು ಗೊತ್ತಿದೆ ನಿಮಗೆ. ಸೊ ಲಿಟಲ್ ಅನ್ನೋದು ಇಲ್ಲಿ ಡಿಟರ್ಮಿನರ್ ಆಗುತ್ತೆ. ನೆಕ್ಸ್ಟು ನೋ ಅದರ್ ಬಂದಾಗ ನಿಮಗೆ ಗೊತ್ತಿರಲಿ. ನೋ ಅದರ್ ಬಂದಾಗ ನಿಮಗೆ ರೂಲ್ಸ್ ಹೇಳ್ಕೊಡ್ತೀನಿ. ನೋ ಅದರ್ ಬಂದಾಗ ನೆಕ್ಸ್ಟು ಆ್ಯಸ್ ಎ ಒನ್ ಅಂತ ಹೇಳಿದ್ರೆ ಅಬ್ಜೆಕ್ಟಿವ್ 1 ಬರುತ್ತೆ. ನೆಕ್ಸ್ಟ್ ಆ್ಯಸ್ ಬರುತ್ತೆ ನೋಡಿ. ಇಲ್ಲಿ ನೋ ಅದರ್ ಅಂತ ಇದೆ, ಆ್ಯಸ್ ವ್ಯಾಲ್ಯೂಬಲ್ ಆ್ಯಸ್ ಅಂತ ಇದೆ. ಮೋಸ್ಟ್ ವ್ಯಾಲ್ಯೂಬಲ್ ಬರಲ್ಲ, ಮೋರ್ ವ್ಯಾಲ್ಯೂಬಲ್ ಬರಲ್ಲ, ಸೊ ವ್ಯಾಲ್ಯೂಬಲ್ ಬರಲ್ಲ. ಸೊ ಆ್ಯಸ್ A1 ಆ್ಯಸ್ ಇದೇ ಬರುತ್ತೆ. ಸೊ ಆ್ಯಸ್ ಇದೇ ಎ ಒನ್ ಅಂತ ಹೇಳಿದ್ರೆ ವ್ಯಾಲ್ಯೂಯಬಲ್ ಅಂತೇಳಿ, ಆ್ಯಸ್ ವ್ಯಾಲ್ಯೂಯಬಲ್ ಆ್ಯಸ್ ಅನ್ನೋದು ಆನ್ಸರ್ ಆಗುತ್ತೆ. ನೋ ಅದರ್ ಮೆಟಲ್ ಈಸ್ ಆ್ಯಸ್ ವ್ಯಾಲ್ಯೂಯಬಲ್ ಆ್ಯಸ್ ಗೋಲ್ಡ್ ಅಂಥೇಳಿ ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇದು. ಓಕೆ, ನೆಕ್ಸ್ಟು 19ನೇ ಕ್ವಶನ್ ನೋಡಿ. ಹಿ ವರ್ಕ್ಡ್ ಡ್ಯಾಶ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್ ಆನ್ ಟೈಮ್ ಅಂತ ಇದೆ. ಹಿ ವರ್ಕ್ಡ್ ಹಾರ್ಡ್ ನೋಡಿ. ನಾವು ಹೇಳ್ತೀವಿ ಐ ವರ್ಕ್ಡ್ ಹಾರ್ಡ್ಲಿ ಅಂತೀವಿ. ಹಾರ್ಡ್ಲಿ ಅಂತ ಹೇಳಿದ್ರೆ ಏನು ವರ್ಕ್ ಮಾಡಲಿಲ್ಲ ಅಂತ. ಹಾರ್ಡ್ಲಿ ಅಂದರೆ ಯು ಡಿಂಟ್ ವರ್ಕ್ ಹಾರ್ಡ್ ಅಂಥೇಳಿ, ನೀನು ತುಂಬ ಕಷ್ಟಪಟ್ಟು ವರ್ಕ್ ಮಾಡಲಿಲ್ಲ, ಹಾರ್ಡರ್ ಇಲ್ಲ. ಹಾರ್ಡ್ ಅನ್ನೋದನ್ನೇ ಯೂಸ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಹಾರ್ಡ್ ಅನ್ನೋದೇ ಕಷ್ಟಪಟ್ಟು ವರ್ಕ್ ಮಾಡಿದ್ದೀನಿ ಅಂತ ಅರ್ಥ. ಐ ವರ್ಕ್ಡ್ ಹಾರ್ಡ್ ಅಂತ ಹೇಳಿದ್ರೆ ಆ ಒಂದು ಪ್ರಾಜೆಕ್ಟನ್ನು ಆನ್ ಟೈಮ್ ಕೊಡೋಕ್ಕೆ ನಾವು ಇನ್ ಟೈಮ್ ಅಂತೀವಿ ನೋಡಿ. ಇಲ್ಲೂ ಪ್ರಿಪೋಸಿಷನನ್ನು ಕೂಡ ಹೆಂಗೆ ಬಳಸಬೇಕು ಅನ್ನೋದು ಗೊತ್ತಾಗುತ್ತೆ. ಆನ್ ಟೈಮ್, ಇನ್ ಟೈಮ್ ಅಲ್ಲ, ಆನ್ ಟೈಮ್. ಆನ್ ಟೈಮ್ಗೆ ಕೊಡಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟಪಟ್ಟೆ ಅನ್ನೋದಕ್ಕೆ ಇದನ್ನು ಬಳಸ್ತೀವಿ. ಹಾರ್ಡ್ ಮೀನ್ಸ್ ಗ್ರೇಟ್ ಎಫರ್ಟ್ ಅಂತ. ಹಾರ್ಡ್ಲಿ ಮೀನ್ಸ್ ಆಲ್ಮೋಸ್ಟ್ ನಾಟ್, ಏನೂ ಇಲ್ಲ ಅಂತ. ನೋಡ್ಕೊಳ್ಳಿ, ಇಲ್ಲಿದೆ. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ 20ನೇ ಕ್ವಶನ್ ನೋಡಿ. ಇಲ್ಲಿ ನೋ ಸೂನರ್ ಹ್ಯಾಡ್ ದ ಬೆಲ್ ರಂಗ್. ನೋ ಸೂನರ್ ಅಂತ ಬಂದಾಗ ನಾನು ಹೇಳಿಕೊಟ್ಟಿದ್ದೀನಿ, ದ್ಯಾನ್ ಬರುತ್ತೆ. ಇದು ಕನ್ಸಂಕ್ಟಿವ್ ಅಂಥೇಳಿ. ನೋ ಸೂನರ್ ಇದ್ದರೆ ಏನು ನೋಡೋಕೆ ಹೋಗ್ಬೇಡ್ರಿ, ದ್ಯಾನ್ ಬಳಸ್ರಿ. ಇಲ್ಲಿ ಏನು ಇದನ್ನು ಓದ್ಬೇಡ್ರಿ, ಇದನ್ನು ಓದ್ಬೇಡ್ರಿ. ನೋ ಸೂನರ್ ಇತ್ತ ದ್ಯಾನ್ ಬರೀಬೇಕು, ದೆನ್ ಅಲ್ಲ, ದ್ಯಾನ್. ಓಕೆ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕ್ಲಾಸು. ನೆಕ್ಸ್ಟು ಈ 21ರಿಂದ 50ರವರೆಗೂ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸ್ನೇಹಿತರೆ, ಇದು ನಿಮಗೋಸ್ಕರ ನಾನು ಮಾಡ್ತಕ್ಕಂಥ ಒಂದು ಕೆಲಸ. ಈ ಕೆಲಸಕ್ಕೆ ನೀವು ನಮಗೆ ಬೆಂಬಲ ಸೂಚಿಸಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ಆಲ್ ಅಂತ ಕೊಟ್ಟಿರಿ ಅಂತ ಹೇಳಿದ್ರೆ ನಿಮಗೆ ಮುಂದೆ ಬರ್ತಕ್ಕಂಥ ಎಲ್ಲ ವೀಡಿಯೋಗಳು ಸಿಗ್ತವೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.